ಎಲ್ರಿಗೂ ನಮಸ್ಕಾರ. ಕನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಯುಗಾದಿ ಹಬ್ಬದ ವರ್ಷದಡ್ಕಿನ ಲಾಗು ಅಂದರೆ ಇವತ್ತಿನ ಲಾಗ್ ಅಂತ ಹೇಳ್ತಾಯಿದ್ದೀನಿ. ವರ್ಷದಡ್ಕಿನ ಲಾಗ್ ಮಾಡ್ತಾಯಿದ್ದೀನಿ ನಾನು. ಅದು ಅಂತ ಅಂದರೆ ಏನೇನು ವೆರೈಟೀಸ್ ಮಾಡ್ತೀನಿ, ನಾನು ಏನೇನು ಮಾಡ್ತೀನಿ ಅಂತ ನೀವು ಒಂದು ಸಲ ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವಿಡಿಯೋ ನೋಡಿ. ಈಗ ನಾನು ಮೊದಲನೇದಾಗಿ ಮಟನ್ ಚಾಪ್ಸ್ ಮಾಡೋದಕ್ಕೆ ಅಂತ ಹೇಳಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಇಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು 1 kg ಮೆಜರ್ಮೆಂಟ್ಗೆ ನಾನು ಇವಾಗ ತೋರಿಸ್ತಾ ಇರೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ದಪ್ಪದಾದರೆ 1, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಈಗ ಈರುಳ್ಳಿ ಜೊತೆಗೆ ಕಸ್ತೂರಿ ಮೇಥಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತೀನಿ. ಇದು ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋನ ಹಂಗೆ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಹಂಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಇಲ್ಲ ಹಂಗೆ ವಿಡಿಯೋ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಬ್ಸಿಗೆ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಈ ಥರ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಮಟನ್ ಚಾಪ್ಸ್ ಅಂತ. ಅಂದರೆ ನಿಮಗೆ ಗೊತ್ತಾಗುತ್ತೆ, ನೀವೇ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದು ಪೆಪ್ಪರ್ ಹಾಕ್ಕೊಳ್ಳೇಬೇಕು. ಒಂದು 3 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪೆಪ್ಪರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಮೆಣಸು ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರೋದು ಮಟನ್ ಚಾಪ್ಸ್ಗೆ. ಈಗ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಜೊತೆಗೆ ಸಬ್ಸಿಗೆ ಸೊಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು kg ಮಟನ್ನು ಅಂದರೆ ಸ್ವಲ್ಪ ಮಾಂಸ ಥರ ಹಾಕ್ಕೊಂಡು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀರಿನ ಅಂಶ ಜಾಸ್ತಿ ಇಲ್ದಿರ ನೋಡ್ಕೊಂಡು ಹಾಕ್ಕೋಬೇಕು, ಡ್ರೈ ಮಾಡ್ಕೊಂಡು ಹಾಕ್ಕೋಬೇಕು. ಹೀಗೆ ಮಟನೆಲ್ಲ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಕೂಡ ತಿರುಗಿಸ್ಕೊಳ್ಬೇಕು. ಅಂದರೆ ಫಸ್ಟು ಏನಂತಂದರೆ ಇದಕ್ಕೆ ಈರುಳ್ಳಿ ಜೊತೆಗೆ ಇದೆಲ್ಲ ಹಾಕಿದ್ದೀನಲ್ಲ, ಮೆಂತ್ಯ ಸೊಪ್ಪು ಜೊತೆಗೆ ಕೊತ್ತಂಬರಿ, ಇದೇನಿದು ಅದೇ ಮೇಥಿ ಸೊಪ್ಪು ಅನ್ನಲ್ಲ ಅದು, ಜೊತೆಗೆ ಸಬ್ಸಿಗೆ ಸೊಪ್ಪು ಎಲ್ಲ ಜೊತೆಗೆ ಗಮ್ ಅನ್ನಬೇಕು, ಹಂಗೆ ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಇದಕ್ಕೇ ಉಪ್ಪು ಕೂಡ, ಮಟನ್ಗೆ ಉಪ್ಪು ಕೂಡ ಹಾಕ್ಕೊಬಿಡ್ಬೇಕು. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಮಟನ್ಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಮಟನ್ಗೆ ಉಪ್ಪು ಹಾಕ್ಬಿಡ್ಬೇಕು.
ಇನ್ನು ಫ್ರೈ ಆಗೋವಾಗ ಹಾಕ್ಕೊಬಿಡ್ಬೇಕು. ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಬಿಸಿ ನೀರಾದರೂ ಹಾಕ್ಕೊಳ್ಳಿ, ಇಲ್ಲ ತಣ್ಣೀರಾದರೂ ಕೂಡ ಹಾಕ್ಕೊಳ್ಬೋದು. ನಾನು ತಣ್ಣೀರು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಪಾಲಕು, ಪುದೀನ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಧನಿಯಾ ಕಾಳು, ಮೆಣಸು ಇಷ್ಟು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಹುರ್ಕೋಬೇಕು, ಫಸ್ಟು ಹುರ್ಕೊಂಡು ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ಗೆಣಸು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ಗೆಣಸು ಬೇಯ್ತಾ ಇದೆ. ಅದೇನಪ್ಪ ಅಂತಂದರೆ ಸಿಹಿ ಗೆಣಸು, ನಾಯಿ ಮರಿಗೆ ಅಂತ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿರಲಿಲ್ಲ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳು ನೋಡಿ, ನಾನು 1 kg ಮೆಜರ್ಮೆಂಟ್ಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಹಾಕ್ಕೊಂಡು ಹುರ್ಕೊಳ್ಳೋಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಅಷ್ಟಕ್ಕೆ ನಾನು ತೋರಿಸ್ತಾ ಇರೋದು. ಅಂದರೆ ಹೀಗೆ ಹುರ್ಕೊಂಡು ಎಲ್ಲ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಂಗೆ ಹಸಿದೆ ಕೂಡ ಹಾಕ್ಕೊಂಡು ರುಬ್ಬಿಟ್ಟು ಮಾಡ್ಕೊಳ್ಬೋದು. ಆದರೆ ಈ ಥರ ಹುರ್ಕೊಂಡು ಮಾಡೋದ್ರಿಂದ, ಮಸಾಲೆ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹುರ್ಕೊಂಡು ಮಾಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ ನಿಮಗೆ ಹುರಿದ್ಬಿಟ್ಟು ಹೇಗೆ ಮಾಡೋದು ಅಂತ. ನೋಡಿ, ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಅಷ್ಟು ಹುರ್ಕೊಂಡ್ಮೇಲೆ ಈಗ ಮಸಾಲೆನ ರುಬ್ಕೊಂಡು ಬರ್ತೀನಿ. ಹುರಿದಿದ್ದಾಯಿತು. ಈಗ ಈ ಕಡೆ ದೊಡ್ಡ ಸ್ಟವ್ ಕಡೆನೇ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಫ್ರೈ ಮಾಡ್ಕೋಬೇಕು ಮಟನ್ನೆಲ್ಲ. ಅದ್ರ ಜೊತೆಗೆ ಇವಾಗ ನಾನು ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ಎಲ್ಲ ಫ್ರೈ ಮಾಡ್ಕೋಬೇಕು, ನೀರೆಲ್ಲ ಡ್ರೈ ಆಗೋ ತನಕ. ಆದರೆ ಚೆನ್ನಾಗಿ ಮಟನ್ ಬೇಯಿಸ್ಕೊಳ್ತಾ ಇರಬೇಕು. ಆಮೇಲೆ ಕೂಗಿಸ್ಕೊಳ್ಬೇಕು. ಮಸಾಲೆ ನೋಡಿ ರುಬ್ಬಿದ್ದಾಗಿದೆ. ಈಗ ಈ ಮಸಾಲೆನೂ ಕೂಡ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇನ್ ಇದಕ್ಕೆ ಮೆಣಸು ಮುಂದೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಪಾಲಕ್ ಸೊಪ್ಪೆಲ್ಲ ಹುರಿದು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ.
ಒಗ್ಗರಣೆಗೆ ಬೇರೆ ನಾನು ಸಬ್ಸಿಗೆ ಸೊಪ್ಪು ಕೂಡ ಹಾಕಿರ್ತೀನಲ್ವ, ಹಂಗಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಲೇಬೇಕು, ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ನೀವೇ ಅಂದ್ಕೊಳ್ತೀರಾ. ಇನ್ನೊಂದು ಕಡೆ ಕಾಫಿನೂ ಕೂಡ ಮಾಡ್ತಾಯಿದ್ದೀನಿ. ಈಗ ಜಾರಲ್ಲಿರೋ ನೀರನ್ನು ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗಿರಬೇಕು, ಯಾಕಂದರೆ ಸ್ವಲ್ಪ ಮಟನ್ ಬೇಯಬೇಕಲ್ವ. ಹಂಗಾಗಿ ಒಂದು ಸ್ವಲ್ಪ ಏನಂತಂದರೆ ಒಂದೊಂದು ಮೇಕೆ ಮಟನ್ನು ಬೇಗ ಬೇಯುತ್ತೆ, ಒಂದೊಂದು ಮೇಕೆ ಮಟನ್ ಬೇಯಲ್ಲ. ಹಂಗಾಗಿ ನೋಡಿಕೊಂಡು ಕೂಗಿಸ್ಕೊಳ್ಳಿ ನೀವು ಕೂಡ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಕೂಗಿಸ್ಕೊಂಡು ಬರ್ತೀನಿ. ಮಟನ್ನ ಬೇಯಿಸ್ಕೊಳ್ತೀನಿ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಕೊತೀನಿ. ಮೊಟ್ಟೆನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ನೋಡಿ ಮಟನ್ ಚಾಪ್ಸು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಹೇಗಾಗಿದೆ ಅಂತಂದರೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂದರೆ, ಎಷ್ಟು ಕರೆಕ್ಟಾಗಿ ಆಗೈತೆ ಮಾತ್ರ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಗ್ರೇವಿ ಇನ್ನೂ ಕೂಡ ತಣ್ಣಗೆ ಆಗ್ತಾ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಇದು ಗ್ರೇವಿ. ನೋಡಿ ಅನ್ನ ಮುದ್ದೆ ಜೊತೆಗೆ ಚಪಾತಿ ಜೊತೆಗಂತೂ ಮಟನ್ ಚಾಪ್ಸ್ ಅಂತೂ ತಿಂತಾಯಿದ್ರೆ ಎಷ್ಟು ರುಚಿ ಅಂತಂದರೆ ನೀವೇ ಒಂದು ಸಲ ಟ್ರೈ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಈಗ ಒಂದೊಂದಾಗಿ ವೀಡಿಯೋಗಳ್ನೆಲ್ಲ ಇವತ್ತಿನ ರೆಸಿಪಿಗಳ್ನೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲರೂ ಕೂಡ ಎಲ್ಲ ವೀಡಿಯೋಸ್ನೂ ಕೂಡ ನೋಡಿ, ಎಲ್ಲ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ಕೂಡ ನೋಡಿ. ನೀವೊಂದು ಸಲ ನೋಡಿ. ನಾವು ಇವತ್ತಿನ ಲಾಗ್ ಅಂದರೆ ವರ್ಷದೊಡಕಿನ ಯುಗಾದಿ ಹಬ್ಬದ ವರ್ಷದೊಡಕಿನ ಲಾಗ್ ಇದು. ಇವತ್ತಿನ ಒಂದೇ ದಿನದ ಲಾಗ್ ಇದು. ಫುಲ್ಲು ನಾವೇನೇನು ಮಾಡಿದ್ದೀವಿ ಅಂತ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಉಪ್ಪು ಖಾರ ಎಲ್ಲ ಕೂಡ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ನಾನು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ನಲ್ಲ, ಹಂಗಾಗಿ ಖಾರದ ಪುಡಿ ಹಾಕ್ಕೊಂಡಿಲ್ಲ. ಬೇಕಾದರೆ ಮೆಣಸಿನ್ಕಾಯಿ ಹಾಕ್ಕೋಬೇಡಿ, ಇದನ್ನು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪು, ಇನ್ನೊಂದು ವೀಡಿಯೋಸು, ಇನ್ನೊಂದು ಅಡುಗೆ ಏನಪ್ಪ ಇದು ಅಂತಂದರೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುವಂಥ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಈರುಳ್ಳಿ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ದಪ್ಪದಾದರೆ ಒಂದಾದರೆ ಸಾಕು, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ನಾನು ದಪ್ಪದು 1 ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಇವಾಗ ನಾನು ಈರುಳ್ಳಿ ಮತ್ತು ಜೊತೆಗೆ ಕರಿಬೇವು ಜೊತೆಗೆ ನಾನು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮೆಣಸು ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ನಾನು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಎಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ಆ ವೀಡಿಯೋಸ್ ರೆಕಾರ್ಡ್ ಆಗಿಲ್ಲ, ಹಂಗಾಗಿ ನಾನು ನಾನೇ ಹೇಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು. ಅದು ಯಾವ ಥರ ಮಸಾಲ ರೆಡಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈಗ ನೋಡಿವ್ರಂತೆ ಅಂದರೆ ಮಸಾಲ ಮಾತ್ರ ನಾವು ಹುರ್ಕೊಂಡು ನಾವೇ ಮಸಾಲ ರೆಡಿ ಮಾಡ್ಕೊಳ್ತೀವಲ್ಲ, ಅದು ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾತ್ರ. ನಾವೇ ಮನೆಯಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋದು ಮಾತ್ರ. ನೋಡಿ ಈಗ ಇದು ಮಟನ್ ಚಾಪ್ಸ್ ನೋಡಿ ಆಗಿದೆ ನೋಡಿ. ಫುಲ್ಲು ತೆಗೆದುಬಿಟ್ಟು ನಾನೊಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಮಟನ್ ಚಾಪ್ಸ್ ಅಂತೂ ಹೀಗಿದೆ. ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಅಷ್ಟು ನೋಡ್ತಾ ಇದ್ರೇ ಇಷ್ಟ ಆಗುತ್ತೆ, ಹಂಗಿದೆ ನೋಡಿ. ಈಗ ಮಸಾಲೆನ ಈಗ ಚಿಕನ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಬೇಕು ಇವಾಗ ನಾನು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ನೋಡಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಇವಾಗ ನಾನು ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಜೊತೆಗೆ ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ.
ಇಷ್ಟು ಹಾಕ್ಕೊಂಡು ಹುರ್ಕೋಬೇಕು. ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಲ್ಲ, ಹಾಗಾಗಿ ನಾನು ಇದಕ್ಕೇನು ಈರುಳ್ಳಿ ಸೇರಿಸ್ಕೊತಾ ಇಲ್ಲ. ಈಗ ನೋಡಿ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊತೀನಿ. ಅದು ಗಸಗಸೆ. ಇನ್ನೊಂದು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊತೀನಿ ಅಂತಂದರೆ, ನೀವೇ ನೋಡಿ ಹಂಗೇ ಅದು ಟೇಸ್ಟಿ ಇರುತ್ತೆ. ಆದರೆ ನೀವು ಇದೆರಡು ಹಾಕ್ಲೇಬೇಕು ಅಂತೇನಿಲ್ಲ, ಗಸಗಸೆ ಮತ್ತು ಈ ಗೋಡಂಬಿ ಎರಡೂ. ಹಂಗೆ ಕೂಡ ಈ ಮಸಾಲೆ ಏನು ಹುರಿತಾ ಇದ್ದೀನೋ ಅಷ್ಟನ್ನೇ ಹಾಕ್ಕೊಂಡು ರುಬ್ಬಿಟ್ಟು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಟೇಸ್ಟಿಗೆ ಅಂದ್ಬಿಟ್ಟು ಗಸಗಸೆ ಮತ್ತು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಈ ಮಸಾಲೆನೂ ಹುರಿದ್ಬಿಟ್ಟು ಹಾಕಬೇಕು ಅಂತಲೇ ಏನಿಲ್ಲ. ಇವಾಗ ಹುರಿಯೋದಕ್ಕೆ ಮುಂಚೆ ಹಂಗೆ ಹಸಿದೇ ರುಬ್ಬೋ ಕೂಡ ಹಾಕ್ಬೋದು. ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೈಮ್ ಇಲ್ಲ ಆಗಲ್ಲ ಅನ್ನೋರು ಕೂಡ ಹಾಗೆ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡು ಬಂದಿದ್ದೀನಿ ಆ ಮಸಾಲೆ ಹುರ್ಕೊಂಡಿರೋದನ್ನು. ಅದನ್ನ ಇವಾಗ ಈ ಜಾರಲ್ಲಿರೋದನ್ನ ಹೊರಗಡೆ ಹಾಕ್ಕೊತೀನಿ. ಚಿಕನ್ ಒಳಗಡೆ ಚಿಕನ್ ಕೂಡ ಬೇಯ್ತಾ ಇದೆ ನೋಡಿ, ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಹಂಗೂ ಅಲೆ ನೋಡಿ. ಈಗ ಇದ್ರೊಳಗಡೆ ಈ ಮಸಾಲೆ ಕೂಡ ಸೇರಿಸ್ಕೊತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತೀನಿ ಇದ್ರೊಳಗಡೆ. ನೋಡಿ ಈಗ ಕರೆಕ್ಟಾಗಿ ಒಂದು ಹದ ಗಟ್ಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ತೆಳು ಬೇಕು ಅನ್ನೋರು ಮಾಡ್ಕೊಳ್ಬೋದು. ಸ್ವಲ್ಪ ನಾನು ಗಟ್ಟಿನೇ ಮಾಡ್ಕೊಂಡಿದ್ದೀನಿ ನೋಡಿ. ಹದವಾಗಿ ಕೂಡ ಬೆಂದಿದೆ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಚಿಕನ್ ಗ್ರೇವಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ನೀವೇ. ಕರೆಕ್ಟಾಗೂ ಕೂಡ ಚಿಕನ್ನು ಕೂಡ ಬೆಂದಿದೆ, ಜೊತೆಗೆ ಗ್ರೇವಿ ಕೂಡ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ಹದ ಇದೆ ನಮಗೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ತೆಳು ಬೇಕು ಅನ್ನೋರು ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಗಟ್ಟಿನೂ ಕೂಡ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕು ಅನ್ನೋರು ನೋಡಿ. ಮಟನ್ ಚಾಪ್ಸು ಕೂಡ ತಿಂದಿದ್ದಾರೆ ನೋಡಿ, ಎಷ್ಟು ಟೇಸ್ಟ್ ನೋಡಿದ್ದಾರೆ. ಆಗಿದ ತಕ್ಷಣ ಆಗೋದೇ ಎಲ್ಲರೂ ಕೂಡ ಆಗಿದ ತಕ್ಷಣ ಎಲ್ಲರೂ ಕೂಡ ತಿಂತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ತಿಂತಾರೆ. ಮೊಟ್ಟೆನೂ ಕೂಡ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಅಂದಮೇಲೆ ಮೊಟ್ಟೆನೂ ಇರಲೇಬೇಕು. ಈಗ ಮೊಟ್ಟೆ ಇದ್ರೇ ಸರಿ. ಈಗ ನಾನು ಇನ್ನೊಂದು ರೆಸಿಪಿ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಮೆಣಸಿನ ಸಾರು ಬೇಕಲ್ವಾ, ಹಂಗಾಗಿ ಮೆಣಸಿನ ಸಾರು ಜೊತೆಗೆ ರಸಮ್ ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತೆಲ್ಲ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಜೊತೆಗೆ ಬ್ಯಾಡಗಿ ಜೊತೆಗೆ ಖಾರದ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕ್ಕೊಳ್ತೀನಿ ನೋಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೂರನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜೊತೆಗೆ ಟೊಮೊಟೊ, ಹುಣಸೆ ಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಜೀರಿಗೆ ಮೆಣಸು ಕೂಡ ಪೌಡ್ರು ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ, ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ, ಚಿಟಿಕೆ ನೋಡಿ. ಹೀಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ರಸಮ್ ಅಂತಂದರೆ ಇದು ನೀರು ಎಷ್ಟು ಬೇಕಷ್ಟು ನೀವು ನೀರು ಹಾಕ್ಕೊಳ್ಬೋದು. ಅಂದರೆ ಇದು ಕರೆಕ್ಟಾಗಿ ನಾನು ಮಾಡ್ತಾ ಇರೋದು ಈ ತಪ್ಪಲೆನಲ್ಲಿ, ಈ ಪಾತ್ರೆಯಲ್ಲಿ ಒಂದು 3/4 ಭಾಗ ಆಗೋಷ್ಟು ಮೆಜರ್ಮೆಂಟಿಗೆ ಮಾಡ್ಕೊಂಡಿದ್ದೀನಿ. ಸಾಕು. ಸ್ವಲ್ಪ ಮಟನ್ ಸಾಂಬಾರು ಎಲ್ಲ ಊಟ ಮಾಡಿದಾಗ ಇದು ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ. ಕೆಮ್ಮು, ನೆಗಡಿ, ಶೀತ ಏನೇ ಇದ್ರೂ ಕಡಿಮೆ ಆಗುತ್ತೆ. ರಸಮ್ಮು ತಿಳಿ ಸಾರು ಅನ್ನ ಜೊತೆಗೆ, ಅನ್ನ ಕೂಡ ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.
ಹಿಂಗೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ರಸಮ್ ಅಂತಂದರೆ ಆ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನಾನು ಮಾಡೋದು ಈ ಥರ ನೋಡಿ. ಇವಾಗ ಎಷ್ಟು ಹದ ನೋಡಿಕೊಂಡು ತೀರಾ ಅದೆಲ್ಲ ಗಟ್ಟಿ ಇರಬಾರ್ದು, ತೆಳುವಾಗಿ ತಿಳಿ ಸಾರಿಗೆ ಆ ಥರ ಇರಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಲಾಸ್ಟಲ್ಲಿ ಒಂದು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಕುದಿಸೋದು ಅಂತಂದರೆ ಒಂದು ಉಕ್ಕು ಬಂದರೆ ಅಷ್ಟೇ ಸಾಕು, ಉಕ್ಕು ಬಂದರೆ ಸಾಕು. ಅಲ್ಲಿಗೆ ರಸಮ್ ಸಾಂಬಾರು, ಮೆಣಸಿನ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಅಷ್ಟೇ ಸಾಕು ನೋಡಿ. ಉಕ್ಕುತ್ತಾ ಇದೆ, ಉಕ್ಕಿದ ತಕ್ಷಣ ರೆಡಿ ಆಯಿತು ಮೆಣಸಿನ ಸಾಂಬಾರು. ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಎಲ್ಲ ಫ್ರೈ ಮಾಡಿರ್ತೀವಿ, ಕುದ್ದು ಬಿಟ್ಟರೆ ಘಮ ಇರಲ್ಲ ಅಷ್ಟು. ಹಂಗಾಗಿ ಈಗ ನೆಕ್ಸ್ಟು ಮಟನ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಟನ್ ಚಾಪ್ಸ್ ಮಾಡಿದ್ನಲ್ಲ ಆ ಕುಕ್ಕರ್ನ ಖಾಲಿ ಮಾಡಿಕೊಂಡೆ. ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಆದರೆ ನಮ್ಮದು ಇದು ಪಾತ್ರೆಗಳು ಏನಂತಂದರೆ ಇದೆಲ್ಲ ನಾನ್ ವೆಜ್ಜಿಗೆ ಅಂತ ಇಟ್ಟಿರೋ ಪಾತ್ರೆಗಳು ಇದು, ಅದಕ್ಕೆ ಇವು ಈ ಥರ ಇದೆ. ಹಾಗಾಗಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಟನ್ 1 kg ಮಟನ್ನ ತೊಳೆದಿಟ್ಕೊಂಡಿರೋ ಮಟನ್ನ ಹಾಕ್ಕೊಳ್ತಿರ್ಬೇಕು. ಮಟನ್ನು ಕುಕ್ಕರ್ ಒಳಗಡೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ನೀರಿನ ಅಂಶ ಎಲ್ಲ ಡ್ರೈ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ತಿರುಗಿಸ್ಕೊಡ್ಬೇಕು. ನಾನು ವೀಡಿಯೋ ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡಿದ್ದೀನಿ. ಹಂಗಾಗಿ ವೀಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗೋದಕ್ಕೆ ಅಂದರೆ ಫುಲ್ಲು ನೀಟಾಗಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಈಗ ಮಟನ್ನೆಲ್ಲ ನೀಟಾಗಿ ನೀರಲ್ಲಿ ಅಂದರೆ ನೀರಿನಂಶ ಇಲ್ದಿರ ಫ್ರೈ ಆಗಬೇಕು. ಇದಕ್ಕೆ ಇವಾಗ ಕೊತ್ತಂಬರಿ ಜೊತೆಗೆ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಇಷ್ಟನ್ನು 3 ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಟೇಸ್ಟ್ ಅಂತೂ ಚೆನ್ನಾಗಿ ಕೊಡುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಮಟನ್ಗೆ ಉಪ್ಪು ಇಳ್ಕೊಬೇಕಲ್ಲ, ಹಂಗಾಗಿ ಉಪ್ಪಿಗೆ ಇಳ್ಕೊಂಡಿಲ್ಲ ಅಂತಂದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಹೀಗೆಲ್ಲ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬೊಬ್ಬರು ಹಂಗೆ ನೀರಿನ ಅಂಶ ಎಲ್ಲ ಮಟನ್ನಲ್ಲೆಲ್ಲ ಚಿಕನ್ನಲ್ಲೆಲ್ಲ ಹಂಗೆ ಇದ್ದಂಗೆ ಮಸಾಲೆ ಹಾಕ್ಬಿಟ್ರೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ, ಎಲ್ಲ ಹಂಗೆ ಹಾಕ್ತಾರೆ. ಈಗ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನಿವಾಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇನ್ನೊಂದು ರೆಸಿಪಿ ಏನಪ್ಪ ಇದು ಅಂತಂದರೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಆಮ್ಲೆಟ್ಗೆ ಅಂತ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಚಿಟಿಕೆ ಅರಿಶಿನ ಸೇರಿಸ್ಕೊಂಡೆ, ಹಾಕಲಿಲ್ಲ ಅಂದರೂ ನಡೆಯುತ್ತೆ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಟ್ರೆ ಸಾಕು. ನಾನು ಸ್ವಲ್ಪ ಸ್ಪೂನು ಚಿಕ್ಕದು ಪುಟಾಣಿದು, ಹಂಗಾಗಿ ಜಾಸ್ತಿ ಸಲ ಹಾಕ್ಕೊಂಡೆ. ಹಂಗಾಗಿ ನೀವು ಬೇಕಿದ್ರೆ ಒಂದು ಮಾಮೂಲಿ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು.
ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಆದರೆ ಮಿಕ್ಸ್ ಮಾಡೋದೆಲ್ಲ ವಿಡಿಯೋ ರೆಕಾರ್ಡ್ ಆಗಿಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ. ನಾನು ಮೊಟ್ಟೆ ಒಂದು 3 ಮೊಟ್ಟೆ ಹೊಡೆದು ಹಾಕ್ಕೊಂಡು ಆಮ್ಲೆಟ್ ಹಾಕ್ತಾಯಿದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಂತಂದರೆ ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟಾಗಿದೆ. ಸ್ವಲ್ಪ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಆಮ್ಲೆಟ್ಗೆ. ಆಮ್ಲೆಟ್ ಅಂತಾರೆ, ಮೊಟ್ಟೆ ದೋಸೆ ಅಂತಾರೆ, ಹಿಂಗಾದರೂ ಆಗ್ಬೋದು. ಈಗ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಮಧ್ಯ ಸ್ವಲ್ಪ ಗ್ಯಾಪಲ್ಲಿ ಒಂದು ರೊಟ್ಟಿಗೆ ಅಂತ ಹೆಂಚಿಟ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ತೀನಿ ಈಗ ಒಂದು ಸ್ವಲ್ಪ. ಹೆಂಚು ಕಾಯಬೇಕು. ನಾವು ಈ ರೊಟ್ಟಿ ಹಾಕೋದು ಈ ಥರ ಹೆಂಚಿನ ಮೇಲೇ ನೋಡಿ. ನಮ್ಮದು ಈ ಥರ ಹೆಂಚು. ಇವಾಗ ಹೆಂಚು ಕಾದ್ಮೇಲೆ ನೀರು ಹಾಕಿ ಅದ್ರ ಮೇಲೆ ಗೋಧಿ ದೋಸೆ ಹಾಕ್ತಾಯಿದ್ದೀನಿ. ಅಂದರೆ ಗೋಧಿ ದೋಸೆ ಅಂತಾರೆ, ಗೋಧಿ ರೊಟ್ಟಿ ಅಂತೀವಿ ನಾವು. ಅಂದರೆ ಕೆಲವೊಬ್ಬರು ಗೋಧಿ ದೋಸೆ ಅಂತಾರೆ, ಹಿಂಗಾದರೂ ಆಗ್ಬೋದು. ಒಟ್ಟಿನಲ್ಲಿ ಗೋಧಿ ರೊಟ್ಟಿ, ಗೋಧಿ ದೋಸೆ. ಇವಾಗ ನೋಡಿ ರೊಟ್ಟಿ ರೆಡಿ. ರೊಟ್ಟಿ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ, ಒಂದು ತಟ್ಟೆ ಮುಚ್ಚಿದ್ರೆ ಅಷ್ಟೇ ಸಾಕು. ಹಾಗೆ ಹಬೆನಲ್ಲೂ ಕೂಡ ಬೇಯ್ಕೊಳ್ಳುತ್ತೆ, ಹಂಗೆ ಬೇಕಿದ್ರೂ ಕೂಡ ಮಾಡ್ಕೊಳ್ಬೋದು. ಎಣ್ಣೆನ ಹಾಕಲೇಬೇಕು ಅಂತ ಎಲ್ಲ ಏನಿಲ್ಲ. ಹಬೆನಲ್ಲಿ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಹಂಗೆ ಎತ್ಕೊಂಡು ತಿಂತಾರೆ. ನಾನೇನು ಮಾಡ್ತೀನಿ, ಹಬೆನಲ್ಲಿ ತಟ್ಟೆ ಮುಚ್ಚಿ ಏನು ಬೇಯಿಸೋಕ್ಕೆ ಹೋಗಲ್ಲ. ಎಣ್ಣೆ ಹಾಕ್ಬಿಟ್ಟು ಇನ್ನು ಅಂದರೆ ತಿರುಗಿಸ್ಕೊಳ್ತೀನಿ, ಮತ್ತೆ ಎತ್ತುತ್ತೀನಿ. ನೋಡಿ ಹೆಂಗೇನೆ ನಾನು ಮಾಡೋದು ಈ ಥರ ರೊಟ್ಟಿ. ನೋಡಿ ಹಂಗೆ ಒಂದು ಕಡೆ ಕಾಫಿ ಮಾಡೋಣ ಅಂತ ಹಾಲು ಕೂಡ ಇಟ್ಕೊತಾ ಇದ್ದೀನಿ. ಹಾಲು ಕೂಡ ಚೆನ್ನಾಗಿ ಕಾಯಬೇಕು. ಇನ್ನು ಕಾಯ್ತಾ ಇದೆ, ರೊಟ್ಟಿ ಕೂಡ ಬೇಯ್ತಾ ಇದೆ. ನೋಡಿ ಬೆಂದಿದೆ. ಈ ರೀತಿಯಾಗಿ ಎತ್ತುತ್ತೀನಿ ನಾನು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಕಾಫಿಗೆ. ಹಾಗೆ ಹೀಗೆ ನಾನು ಆವಾಗಲೇ ಹೇಳ್ದಂಗೆ ಕೆಲವೊಬ್ಬೊಬ್ಬರು ರೊಟ್ಟಿನ ಅಂದರೆ ಫುಲ್ಲು ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆ ಬೇಯಿಸೋದಿಲ್ಲ, ಹಾಗೆ ತಿಂತಾರೆ. ನಾನು ಇನ್ನೊಂದು ಕಡೆನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಈ ಥರ ರೊಟ್ಟಿ ಮಾಡೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಫಿಗೆ ಈ ಹಾಲು ಚೆನ್ನಾಗಿ ಕಾದ್ಮೇಲೆ ಕಾಫಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಕಾಫಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇದು ಮಾವಿನಕಾಯಿ ಚಿತ್ರಾನ್ನ. ಕಾಫಿ ಮತ್ತು ರೊಟ್ಟಿ ಕೂಡ ರೆಡಿ ಆಯಿತು. ಜೊತೆಗೆ ಇದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಅದು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಸಲ ಹೇಳ್ತೀನಿ. ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಕಡಲೆ ಬೀಜ ತೇಲಿಸಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ನಾನು ಇದರಲ್ಲೇ ಬಿಡೋಲ್ಲ. ಇದ್ರ ಜೊತೆಗೆ ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಫ್ರೈ ಆದಮೇಲೆ ಚೆನ್ನಾಗಿ ತಣ್ಣಗಾದ್ಮೇಲೆ ಮಾವಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತೀನಿ. ಅಲ್ಲಿಗೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈಗ ನಾನು ಕಬಾಬ್ ಮಾಡೋದಕ್ಕೆ ಅಂತ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಪ್ಯಾಕೆಟು ಕಬಾಬ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಏನೇನು ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಸಲ ನೀವು ಕೂಡ. ಹಾಗೆ ಸ್ವಲ್ಪ ಕಾದು ನೋಡಿ. ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಆದರೆ 1 ಮೊಟ್ಟೆ ಸಾಕಾಗಲ್ಲ, ಮತ್ತು ಇನ್ನೊಂದು ಮೊಟ್ಟೆ ಸೇರಿಸ್ಕೊಳ್ಲೇಬೇಕು. ನಾನು 1.5 kg ಚಿಕನ್ ಮೆಜರ್ಮೆಂಟ್ಗೆ ತೋರಿಸ್ತಾ ಇರೋದು. ಕೊತ್ತಂಬರಿ, ಪುದೀನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎರಡನ್ನೂ ಮಿಕ್ಸ್ ಆಗಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಒಂದು 2ರಿಂದ 3 ಸ್ಪೂನಷ್ಟಿದೆ. ಅಂದರೆ ನಾನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಫ್ರೆಶ್ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಹಂಗಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಘಮ ಘಮ ಅಂತ ಇರುತ್ತೆ. ಮಾತ್ರ ಕಬಾಬ್ ಮಾತ್ರ ತಿನ್ನೋದಕ್ಕಂತೂ ತುಂಬ ರುಚಿ ಮಾತ್ರ. ನೀವೇ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮೊಟ್ಟೆ ಸಾಕಾಗಲಿಲ್ಲ, ಇನ್ನೂ 1 ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ 2 ಮೊಟ್ಟೆ ಬೇಕು, 3 ಕಬಾಬ್ ಪೌಡ್ರ್ ಬೇಕು. ಕಬಾಬ್ ಪೌಡ್ರನ್ನು ಕೂಡ ಲಾಸ್ಟಲ್ಲಿ ಇನ್ನೊಂದು ಪ್ಯಾಕೆಟು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಮಸಾಲ ಪೌಡರು, ಮೊಟ್ಟೆ ಎಲ್ಲ ಮಿಕ್ಸ್ ಆಯಿತು. ಹಾಗೆ ಇವಾಗ ನಾನು ಚಿಕನ್ನೆಲ್ಲ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ. ಆ ಚಿಕನನ್ನು ಈಗ ಮಸಾಲ ಒಳಗಡೆ ಸೇರಿಸ್ಕೊತಾ ಇದ್ದೀನಿ, ಕಬಾಬ್ ಮಸಾಲ ಒಳಗಡೆ. ಇದು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತೀನಿ. ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಅದು ಕಬಾಬ್ ಮಸಾಲದಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ. ಆದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಖಾರ, ಉಪ್ಪು 2 ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಇನ್ನೊಂದು ಕಬಾಬ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಕಲರ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಮಸಾಲೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ ಇನ್ನೂ 1 ಪ್ಯಾಕೆಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ 1 ಅವರ್ ಮೇಲೆ ಚಿಕನ್ ಕಬಾಬ್ ನೆಂದಷ್ಟು ಚೆನ್ನಾಗಿರುತ್ತೆ. ಈಗ ಅಷ್ಟರಲ್ಲಿ ಮಟನ್ಗೆ ನೀರೆಲ್ಲ ಡ್ರೈ ಆಗಿದೆ. ಈಗ ಮಟನ್ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ, ಕಡಲೆ,
ಮತ್ತು ಗಸಗಸೆ, ಕೊತ್ತಂಬರಿ, ಪುದೀನ, ಈರುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ. ಜೊತೆಗೆ ಮೆಣಸನ್ನು ಕೂಡ ಹಾಕ್ಕೊಂಡಿಲ್ಲ, ಮೆಣಸನ್ನು ಸೇರಿಸ್ಕೊತೀನಿ. ನೋಡಿ, ಸ್ವಲ್ಪ ಮೆಣಸು ಹಾಕಿದ್ರೇ ಚೆನ್ನಾಗಿರೋದು ಮಟನ್ ಸಾಂಬಾರು. ಹೀಗೆ ಹಾಕ್ಕೊಂಡು ಅದನ್ನೆಲ್ಲ ಮಸಾಲೆನೆಲ್ಲ ರುಬ್ಕೊಂಡು ಬರ್ತೀನಿ. ಅಲ್ಲಿ ತನಕ ಇನ್ನೂ ಸ್ವಲ್ಪ ಇರೋ ನೀರೆಲ್ಲ ಫುಲ್ಲು ಮಟನಲ್ಲಿ ಏನಂತಂದರೆ ನೀರು ಟೋಟಲಾಗೆಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಮಸಾಲೆನೂ ಕೂಡ ರುಬ್ಕೊಂಡು ಬಂದು ಮಸಾಲೆ ಕೂಡ ಅದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಅರಿಶಿನನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆಗೆ. ಈಗ ಈ ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆಗಬೇಕು. ಈ ಫ್ರೈ ಆಗೋ ಅಷ್ಟರಲ್ಲಿ ಈಗ ಇದೇ ಜಾರಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ಟೊಮೊಟೊನೂ ಕೂಡ ರುಬ್ಕೊಂಡು ಬರ್ತೀನಿ ನಾನು. ಮಸಾಲೆ ಕಾಯಿ ಒಂದು ಕಾಯಿ ಬೇಕೇ ಬೇಕು. ಒಂದು ಟೊಮೊಟೊ ದಪ್ಪದಾದರೆ ಒಂದು ಟೊಮೊಟೊ ಆದರೆ ಸಾಕು. ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಇವಾಗ ನಾನು ರುಬ್ಕೊಂಡು ಬಂದು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು. ಅದೆಲ್ಲ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಜಾರಿಗೆ, ಅದೇ ಜಾರಿಗೆನೇ ನೀರು ಕೂಡ ಹಾಕ್ಕೊಡ್ತಾಯಿದ್ದೀನಿ. ಮಸಾಲೆ ಇದ್ದೇ ಇರುತ್ತೆ ಅಲ್ವಾ ಜಾರಲ್ಲಿ, ಹಾಗಾಗಿ ಇದು ಕೂಡ ಈಗ ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಷ್ಟು ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ಕುದ್ದಷ್ಟು ಮಟನ್ ಸಾಂಬಾರಂತೂ ರುಚಿ ಬರುತ್ತೆ ಮಾತ್ರ. ಹೀಗೆ ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಹೀಗೆ ಹೊರ್ತಡ್ಕು ಅಂತಂದರೆ ಎಲ್ರಿಗೂ ತುಂಬ ಖುಷಿನೇ. ಎಲ್ಲ ಖುಷಿಯಾಗಿ ಎಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಇದೇ ಥರ ಅಡುಗೆಗಳ್ನೆಲ್ಲ ಮಾಡ್ತಾಯಿರ್ತಾರೆ. ಚೆನ್ನಾಗಿ ಮಟನ್ನು, ಚಿಕನ್ ಎಲ್ಲ ಮಾಡ್ತಾಯಿರ್ತಾರೆ. ಎಲ್ಲ ಥರ ಇದೇ ಒಂಥರ ಹಬ್ಬದ ಹೊರ್ತಡ್ಕು, ಹಬ್ಬದ ವಿಶೇಷ ಅಂತಲೇ ಹೇಳ್ಬೋದು. ಈಗ ಮಟನ್ಗೆ ಸಾಂಬಾರು ಎಷ್ಟು ಬೇಕಷ್ಟು ಹದ ಮಾಡ್ಕೊಳ್ತೀನಿ ನಾನು. ಫಸ್ಟ್ ನೀರು ಹಾಕ್ಕೊಂಡು ಸಾಂಬಾರಿಗೆ ನೋಡಿಕೊಂಡು ನೀರು ತೆಳು ಗಟ್ಟಿ ನೋಡ್ಕೊಂಡು ಹಾಕ್ಕೋಬೇಕು. ಮಟನ್ನು ಕೂಡ ಇನ್ನೂ ಬೇಯಬೇಕಲ್ಲ. ಅಂದರೆ ಮಟನ್ನು ಒಬ್ಬೊಬ್ಬರು ಎಷ್ಟು ವಿಷಲ್ ಕೂಗಿಸ್ತಾರೆ ಮಟನ್ನು ಅನ್ನೋದು ಗೊತ್ತಿಲ್ಲ. ಏನಂದರೆ ಒಂದೊಂದು ಮಟನ್ ಒಂದೊಂದು ಥರ ಇರುತ್ತೆ. ಒಂದೊಂದು ಮಟನ್ ಬೇಗ ಬೆಂದೋಗುತ್ತೆ, ಒಂದೊಂದು ಮಟನ್ ಬೇಗ ಬೇಯಲ್ಲ. ಹಂಗೆ ನೋಡಿಕೊಂಡು ಕೂಗಿಸ್ಕೊಳ್ಳಿ. ನಿಮಗೆ ಹದ ಗಟ್ಟಿ ಸಾಂಬಾರು, ತೆಳು ಗಟ್ಟಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗಾಗಲೇ ಮಟನ್ ಸಾಂಬಾರು ವೀಡಿಯೋನೂ ಕೂಡ ಹಾಕಿದ್ದೀನಿ. ಹಿಂದಿನ ವೀಡಿಯೋದಲ್ಲೂ ಕೂಡ ಇದೆ. ಇವಾಗೂ ಕೂಡ ಕಡಿಮೆ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ ನಾನು. ಹಿಂದಿನ ವೀಡಿಯೋದಲ್ಲಿ ಜಾಸ್ತಿ ಮೆಜರ್ಮೆಂಟಲ್ಲಿ ಹಾಕಿದ್ದೆ. ಈಗ ಕುಕ್ಕರ್ ಒಂದು ಕಡೆ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಎಗ್ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಮೊಟ್ಟೆ ಮಸಾಲ ನೋಡಿ, ಇನ್ನೊಂದು ರೆಸಿಪಿ ನೋಡಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಲ ನೋಡಿ ನೀವು ಕೂಡ. ಇವಾಗ ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 5 ಮೊಟ್ಟೆನ ಸುಲ್ಕೊಂಡು ಬೇಯಿಸಿರೋ ಮೊಟ್ಟೆ ತೊಗೊಂಡು ಕಚ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಜೊತೆಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು.
ಒಂದು 2-3 ನಿಮಿಷ 2 ನಿಮಿಷ ಅಥವಾ 3 ನಿಮಿಷ ಮೊಟ್ಟೆ 2 ನಿಮಿಷ 1-2 ನಿಮಿಷ ಅಷ್ಟೇ ಮೊಟ್ಟೆ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ. ಅದ್ರಲ್ಲಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿ ಒಳಗಡೆ. ಈ ಥರ ಒಂದು ಸಲ ಗ್ರೇವಿ ನೀವು ಒಂದು ಸಲ ಟ್ರೈ ಮಾಡಿ. ಮತ್ತೆ ಇದೇ ಥರ ಗ್ರೇವಿನೇ ಮಾಡ್ಕೊತಾ ಇರ್ತೀರ. ಮೊಟ್ಟೆ ಎಗ್ ಕರಿ ಇಲ್ಲ ಎಗ್ ಮಸಾಲ ಹೆಂಗಾದ್ರೂ ಹೇಳ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಅಂದರೂ ನೀವು ಆಹಾ ಅನ್ನೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ರುಚಿಮಂತೂ ನಿಮಗೆ ಗೊತ್ತಾಗುತ್ತೆ. ನೀವೇ ಎಷ್ಟು ಇಷ್ಟಪಟ್ಟು ತಿಂತೀರ ಅಂದರೆ ಅಷ್ಟು ಇಷ್ಟಪಟ್ಟು ತಿಂತೀರ. ನೋಡಿ ಹೀಗೆ ನೋಡಿ ಮೊಟ್ಟೆ ಎಲ್ಲ ಹಿಂಗೆ ಕಚ್ ಮಾಡಿಕೊಂಡ್ರೆ ಉಪ್ಪು ಖಾರ ಒಳಗಡೆ ಚೆನ್ನಾಗಿ ಹೋಗುತ್ತೆ. ಮಟನ್ ಸಾಂಬಾರು ಜೊತೆಗೆ ನೋಡಿ ಅನ್ನನೂ ಕೂಡ ರೆಡಿಯಾಗಿದೆ. ಮಟನ್ ಸಾಂಬಾರಿಗೆ ಅನ್ನ ಇರಲೇಬೇಕಲ್ಲ. ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನನೂ ಕೂಡ ಒಂದು ಕಡೆ. ಇವಾಗ ಇದೇ ಮೊಟ್ಟೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಆಗಬೇಕು. ಹೀಗೆ ಫ್ರೈ ಎಲ್ಲ ಆದಮೇಲೆ ಜೊತೆಗೆ ಗೋಡಂಬಿ, ಚಕ್ಕೆ, ಲವಂಗ, ಮೆಣಸು, ಕಾಯಿ, ಶುಂಠಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಮಸಾಲೆನ ಇದಕ್ಕೆ ಕಾಯಿ ತುರಿ ಇಷ್ಟು ಹಾಕ್ಕೊಂಡು ಮಸಾಲೆನ ರುಬ್ಕೊಂಡು ಬರ್ತೀನಿ. ನೋಡಿ ಈರುಳ್ಳಿ ಜೊತೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ಕೊಳ್ಳೋವರೆಗೂ ಫ್ರೈ ಆಗಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ ಕೂಡ ಮರ್ತ್ಬಿಟ್ಟಿದ್ದೆ. ಈಗ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಹಾಕ್ಕೋಬೇಕು. ಇವಾಗ ಅಷ್ಟರಲ್ಲಿ ಮಸಾಲೆನ ರುಬ್ಕೊಂಡು ಬರ್ತೀನಿ. ಇದು ಈರುಳ್ಳಿ ಚೆನ್ನಾಗೆಲ್ಲ ಫ್ರೈ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗೋ ತನಕ ಫ್ರೈ ಆಗೋ ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಏನೇನು ಬೇಕು ಅಂತಂದರೆ ಇದಕ್ಕೇ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಖಾರ ನೋಡಿಕೊಂಡು, ಮೆಣಸು ಪುಡಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ನೋಡಿಕೊಂಡು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಜೊತೆಗೆ ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿದು ಇದು ಕೂಡ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಉಪ್ಪು ಈಗ ಮೊಟ್ಟೆಗೆ ಮತ್ತೆ ಫ್ರೈ ಮಾಡೋವಾಗ ಉಪ್ಪು ಹಾಕಿದ್ವಲ್ಲ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಎಷ್ಟು ಬೇಕಷ್ಟು ನೋಡಿ. ಇವಾಗ ಟೊಮೊಟೊನೂ ಕೂಡ ಹಾಕ್ಕೊಳ್ಬೇಕು. ಈಗ ಇದ್ರ ಜೊತೆಗೆ ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಮಸಾಲೆ ಹಾಕ್ಕೊಳ್ತಾ ಇರೋದು ನಾನು ಅರಿಶಿನ ಫಸ್ಟೇ ಹಾಕಿದ್ನಲ್ಲ, ಅದಕ್ಕೆ ಅರಿಶಿನ ಹಾಕಿಲ್ಲ. ಇದು ಕಾಯಿ ಜೊತೆಗೆ ಕಡಲೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಮೆಣಸು ಇಷ್ಟು ಹಾಕ್ಕೊಂಡು ಹಾಕ್ಕೊಂಡಿರೋದು. ಆದರೆ ಈ ಥರ ಮಾಡ್ಕೊಳೋದ್ರಿಂದ ತುಂಬ ರುಚಿ ಮಾತ್ರ.
ನೀವು ಒಂದು ಸಲ ಇದೇ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಮೊಬೈಲಿದು ಕ್ಲ್ಯಾರಿಟಿ ಇಲ್ಲ, ಹಂಗಾಗಿ ಸ್ವಲ್ಪ ಕಲರ್ ಸ್ವಲ್ಪ ಎಲ್ಲ ಡಿಮ್ಮಾಗಿ ಕಾಣಿಸುತ್ತೆ. ಮೊಬೈಲ್ ಬೇರೆ ಫೋನಲ್ಲಿ ಇದು ವಿಡಿಯೋ ಮಾಡ್ಕೊಳ್ತಾ ಇರೋದು, ಹಂಗಾಗಿ ಈ ಮಸಾಲೆ ಚೆನ್ನಾಗಿ ಕುದಿದ ಮೇಲೆ ನಾವು ಮೊಟ್ಟೆ ಫ್ರೈ ಮಾಡಿರೋ ಮೊಟ್ಟೆನ ಹಾಕ್ಕೊಳ್ಬೇಕು. ಅಲ್ಲಿ ತನಕ ಹಾಕ್ಕೋಬಾರ್ದು, ಹಸಿ ಸ್ಮೆಲ್ ಹೋಗೋ ತನಕ ಈ ಮಸಾಲೆ ಬೇಯಬೇಕು. ನೋಡಿ, ಇದಕ್ಕೆ ಇವಾಗ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಈರುಳ್ಳಿ ಎಲ್ಲ ಫ್ರೈ ಮಾಡ್ತೀವಲ್ಲ ಅವಾಗೇನೂ ಕೂಡ ಹಾಕ್ಕೋಬೇಕು. ನಾನು ಆವಾಗ ಹಾಕ್ಕೊಳ್ಳಲಿಲ್ಲ, ಮರ್ತುಬಿಟ್ಟಿದ್ದೆ, ಹಂಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಕಟ್ ಮಾಡಿಕೊಂಡು. ನೀವು ಬೇಕಿದ್ರೆ ಈರುಳ್ಳಿ ಎಲ್ಲ ಫ್ರೈ ಮಾಡುವಾಗಲೇ ಹಾಕ್ಕೊಳ್ಳಿ. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ನೋಡಿ ಮೊಟ್ಟೆನ ಇವಾಗ ಸೇರಿಸ್ಕೊತಾ ಇದ್ದೀನಿ ಅದ್ರ ಕಡೆ. ಇದಕ್ಕೆ ಸ್ವಲ್ಪ ಅಂದರೆ ತಟ್ಟೆನಲ್ಲೂ ಸ್ವಲ್ಪ ಉಪ್ಪು ಖಾರ ಅಂಟೈತಲ್ಲ, ಅದಕ್ಕೆ ನಾನಿವಾಗ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದು ಮೊಟ್ಟೆ ಗ್ರೇವಿನೂ ಕೂಡ ರೆಡಿ ಆಯಿತು ನೋಡಿ, ಕುದೀತಾ ಇದೆ. ಎಗ್ ಮಸಾಲ ಇಲ್ಲ ಮೊಟ್ಟೆ ಗ್ರೇವಿ ಅಂತ ಅನ್ಬೋದು, ಎಗ್ ಮಸಾಲ ಅಂತನಾದರೂ ಅನ್ಬೋದು. ಒಟ್ಟಿನಲ್ಲಿ ಮೊಟ್ಟೆದೊಂದು ರೆಸಿಪಿನೂ ಕೂಡ ರೆಡಿ ಆಯಿತು. ಅನ್ನನೂ ಆಗಿದೆ, ಜೊತೆಗೆ ಮಟನ್ ಸಾಂಬಾರು ಕುಕ್ಕರ್ ಕೂಗ್ತಾ ಇದೆ. ಅಷ್ಟರಲ್ಲಿ ಇವಾಗ ನಾನು ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಹೀಗೆ ಎಲ್ಲ ಕಟ್ ಮಾಡ್ಕೊತಾ ಮೆಣಸಿನ್ಕಾಯಿನ ತೊಳ್ಕೊಂಡು ತೊಗೊಂಡಿದ್ದೀನಿ. ಈಗ ಮಧ್ಯ ಒಂದು ಸೀಳು ಹಾಕ್ಕೊಳ್ತೀನಿ. ಬಜ್ಜಿಗಳನ್ನೆಲ್ಲ ಮೆಣಸಿನ್ಕಾಯಿನೆಲ್ಲ ಆ ಥರ ಮಾಡ್ಕೊಳ್ತೀನಿ. ಎಲ್ಲವನ್ನೂ ಕೂಡ ಅದೇ ಥರ ಮಾಡ್ಕೊಳ್ತೀನಿ. ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದೆಲ್ರಿಗೂ ಗೊತ್ತೇ ಇದೆ, ಆದರೆ ನಾನು ಇವತ್ತಿನ ರೆಸಿಪಿ, ಇವತ್ತಿನದು ಲಾಗು ಏನೇನು ಮಾಡ್ತಾಯಿದ್ದೀನಿ ಅಂತ ಎಲ್ಲ ವೀಡಿಯೋಗಳ್ನೂ ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಮೆಣಸಿನ್ಕಾಯಿನೆಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಇದರೊಳಗಡೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕುಡಿಯೋ ನೀರು ಹಾಕ್ಕೊಂಡು ಇಟ್ಕೊಳ್ತೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕಂದರೆ ಉಪ್ಪು ಮೆಣಸಿನ್ಕಾಯಿಗಳ್ಗೂ ಉಪ್ಪು ಹಿಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ತಾಯಿದ್ದೀನಿ, ಅದನ್ನು ವಿಡಿಯೋನ ಹಾಕ್ತಾಯಿದ್ದೀನಿ. ಹೀಗೆ ಅಲ್ಲಿಗೆ ಮೆಣಸಿನ್ಕಾಯಿ ರೆಡಿ ಆಯಿತು. ಈಗ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಈಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ನಾವು ತೊಗೊಳ್ಳೋದು.
ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು. ಒಬ್ಬೊಬ್ಬರು ಖಾರನೇ ಹಾಕಲ್ಲ, ಹಂಗಾದ್ರೂ ಮಾಡ್ಕೊಳ್ಬೋದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹೂವಿನ ಕಾಳನ್ನು ಕೂಡ ಹಾಕ್ಕೊಳ್ಬೋದು. ಎಲ್ಲವಕ್ಕೂ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಒಂದು ಹದ ಮಾಡಿಕೊಳ್ಬೇಕು. ಅಂದರೆ ಬಜ್ಜಿ ಹಿಟ್ಟು ಎಲ್ರಿಗೂ ಗೊತ್ತೇ ಇದೆ ಎಷ್ಟು ಹದ, ಯಾವ ಹದ ಇರಬೇಕು ಅಂತ. ಆ ಹದವಾಗಿ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪನೇ ಅಲ್ಲಿಗೆ ರೆಡಿ ಆಗುತ್ತೆ ಬಜ್ಜಿ ಹಿಟ್ಟು. ಕಲಿಸ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇಲ್ಲಿ ಬಜ್ಜಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ ನಿಧಾನವಾಗಿ ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಅಲ್ಲಿಗೆ ಬಜ್ಜಿ ಹಿಟ್ಟನ್ನು ಕೂಡ ರೆಡಿ ಆಯಿತು. ಇವಾಗ ಟೀ ಆಗ್ತಾಯಿದೆ, ಅಂದರೆ ಟೀ ಮಾಡ್ತಾಯಿದ್ದಾರೆ ಈಗ ಅಕ್ಕ. ಅಂದರೆ ನಾನ್ ವೆಜ್ ತಿನ್ನೋವಾಗ ಅಂದರೆ ಟೀ ಕಾಫಿ ಅಂದರೆ ಕುಡಿದ್ರೇ ಒಂಥರ ಚೆನ್ನಾಗಿರುತ್ತಲ್ಲ, ಅದಕ್ಕೆ. ಈಗ ಟೀನೂ ಆಯಿತು. ಈಗ ನೋಡಿ ಇದಕ್ಕೆ ಎಗ್ ಮಸಾಲಾಗೆ ಎಗ್ ಕರಿ ಇನ್ನೂ ಗಟ್ಟಿ ಗ್ರೇವಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಬಾಬನ್ನು ತೇರಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಅಂತ ಎಣ್ಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದ್ರೊಳಗಡೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತೀನಿ. ಎಷ್ಟು ಬೇಕಷ್ಟು ಕಬಾಬ್ಗೆ ನೋಡ್ಕೊಂಡು ಹಾಕ್ಕೋಬೇಕು. ಏನಕ್ಕೆ ಅಂದರೆ ಜಾಸ್ತಿ ಹಾಕ್ಕೊಡಲ್ಲ ಅಂತಂದರೆ ಮೀಡಿಯಮಾಗಿ ಹಾಕ್ಕೊಳ್ತೀನಿ ಅಂತಂದರೆ, ಯಾಕಂದರೆ ಕಬಾಬ್ ತೇರಿಸಿದ ಎಣ್ಣೆನ ಮತ್ತೆ ಏನಕ್ಕೂ ಬಳಸಲ್ವಲ್ಲ, ಹೆಂಗೆ ಇನ್ನೇನು ಚೆಲ್ಲಬೇಕಲ್ಲ, ಹಂಗಾಗಿ ಅದಕ್ಕೋಸ್ಕರ. ನೋಡಿ ಕಬಾಬು ಹಿಟ್ಟು ಇದು ಎಲ್ಲ ಚೆನ್ನಾಗಿ ನೆಂದಿದೆ ಚಿಕನ್ ಅಂತೂ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಕಬಾಬನ್ನು ಹಾಕ್ಕೋಬೇಕು. ತೀರಾ ಜಾಸ್ತಿ ಕಾವು ಮಾಡ್ಕೋಬಾರ್ದು ಕಬಾಬಿಗೆ ಮಾತ್ರ. ಎಣ್ಣೆ ಮಾತ್ರ ಮೀಡಿಯಮಾಗಿ ಕಾದಿರಬೇಕು. ಎಣ್ಣೆ ಕಾವು ಜಾಸ್ತಿ ಇದ್ದರೆ ಅಂತೂ ಇದು ಎಲ್ಲ ಹಸಿದೋಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ, ಕಬಾಬದ್ದು ಚೆನ್ನಾಗೇ ಇರಲ್ಲ. ಈಗ ಚೆನ್ನಾಗಿ ಚಿಕನ್ ಕಬಾಬ್ ಅಂತೂ ಮಿನಿಮಮ್ ಅಂದ್ರೂ ಅಂದರೆ ಕಬಾಬ್ ಕಲಸಿಟ್ಟ ಮೇಲೆ 1 hour 2 hour ಚೆನ್ನಾಗಿ ನೆಂದಷ್ಟು ಚೆನ್ನಾಗಿರುತ್ತೆ ಮಾತ್ರ.
ಕಬಾಬ್ ಮಾತ್ರ 2-3 ಅವರ್ ನೆಂದು ಬಿಡಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಳ್ಕೊಂಡಿರುತ್ತೆ. ಅವಾಗ ಮಾಡ್ಕೊಂಡು ತಿಂತಾ ಇರಬೇಕು. ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಕರಿಬೇವನ್ನು ಕೂಡ ಬೇಕಿದ್ರೆ ಹಚ್ಚಿ ಹಾಕ್ಕೊಡ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಕಬಾಬು ಮಿನಿಮಮ್ ಬೇಯಕ್ಕೂ ಅಷ್ಟೇ ಒಂದು 10 ನಿಮಿಷ ಬೇಕೇ ಬೇಕು. ಚೆನ್ನಾಗಿ ಬೇಯಬೇಕು ಅಂತಂದರೆ ಮೀಡಿಯಮ್ ಉರಿ ಇಟ್ಕೋಬೇಕು. ತೀರಾ ದಪ್ಪನೂ ಬೇಡ, ತೀರಾ ಸಣ್ಣನೂ ಬೇಡ. ಸಣ್ಣ ಮಾಡಿಕೊಂಡ್ರೆ ಎಣ್ಣೆ ಕುಡಿಯುತ್ತೆ, ದಪ್ಪ ಮಾಡಿಕೊಂಡ್ರೆ ಸೀದೋಗುತ್ತೆ. ಹಾಗಾಗಿ ನಾನು ಇವಾಗ ಒಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಮಟನ್ ಸಾಂಬಾರು ಇನ್ನೇನು ಆಯ್ತಲ್ಲ, ಹಾಗೆ ಆ ಕಡೆ ಹಂಗೂ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆ ಕಬಾಬು ಕೂಡ ತೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಕರೆಕ್ಟಾಗಿ ಬೆಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಮಾತ್ರ. ಎಲ್ಲರೂ ಕೂಡ ಈ ಪುಡಿನೇ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮಕ್ಳಿಗಂತೂ ತುಂಬ ಇಷ್ಟ ಆ ಥರ ಪುಡಿ ತಿನ್ನೋದಕ್ಕಂತೆ. ಇವಾಗ ಇಳಿಸಿಟ್ಕೊಂಡಿದ್ದೀನಿ. ಇಳಿಸ್ಬಿಟ್ಟು ಇವಾಗ ಇನ್ನೊಂದು ಬಾಣಲಿ ಇಟ್ಕೊಂಡು ನಾನು ಇವಾಗ ಏನು ಮಾಡೋದಕ್ಕೆ ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ ಅಂತಂದರೆ ಬಜ್ಜಿ ಮಾಡೋದಕ್ಕೆ ಅಂತ ಹೇಳಿ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ನಾನಿವಾಗ ಪಾತ್ರೆಯಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕಿವಾಗ ಎಣ್ಣೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಕಾಯಬೇಕು, ಬಾಣಲಿ ಕಾಯಬೇಕು. ಕಬಾಬ್ ರೆಡಿ ಆಯಿತು, ಜೊತೆಗೆ ಈಗ ಬಜ್ಜಿನೂ ರೆಡಿ ಆಗುತ್ತೆ. ಈಗ ಎಣ್ಣೆ ಕಾಯಬೇಕು, ಬಜ್ಜಿ ಹಾಕ್ಕೊಳ್ಳೋದಕ್ಕೂ ಎಣ್ಣೆ ಕೂಡ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಬಜ್ಜಿ ಹಾಕ್ಕೊಳ್ಬೇಕು. ಎಣ್ಣೆ ಅಂದರೆ ತೀರಾ ಇದಕ್ಕೂ ಅಷ್ಟೇ, ಎಣ್ಣೆ ಕೂಡ ತೀರಾ ಜಾಸ್ತಿ ಕಾಯಬಾರ್ದು, ಮೀಡಿಯಮಾಗಿ ಹದವಾಗಿ ಕಾಯಬೇಕು. ಆವಾಗ ಬಜ್ಜಿಗಳನ್ನೆಲ್ಲ ಹಾಕ್ಕೊಂಡು ತೇರಿಸ್ಕೊಳ್ಬೇಕು. ಬಜ್ಜಿ ಎಲ್ಲವನ್ನೂ ಕೂಡ ಒಂದೊಂದಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎರಡೂ ಕಡೆ ಕೂಡ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಅಂದ್ಕೊಳ್ಬೋದು, ಇಲ್ಲ ವಿಡಿಯೋ ನೋಡೋರು ಅಂದ್ಕೊಳ್ಬೋದು, ಇದೇನಪ್ಪ ನಾನ್ ವೆಜ್ಜು ಮಾಡಿ ವೆಜ್ಜುನಾ ಅಂತ ಅಂದ್ಕೊಳ್ಬೋದು. ವೆಜ್ಜು ಏನಕ್ಕಪ್ಪ ಅಂತಂದರೆ ಈಗ ನಾನ್ ವೆಜ್ಜು ತಿನ್ನಲ್ವಲ್ಲ ಅಂಥವ್ರಿಗೆ ಇದು ವೆಜ್ಜಿಗೆ ಅಂತ ಮಾಡಿರೋದು. ಈಗ ಅಕ್ಕ ತಿನ್ನಲ್ಲ, ಹಂಗಾಗಿ ನಾನ್ ವೆಜ್ಜು ತಿನ್ನಲ್ವಲ್ಲ, ಹಂಗಾಗಿ ಅವ್ರಿಗೆ ವೆಜ್ ಮಾಡ್ತಾ ಇರೋದು. ಕೆಲವೊಬ್ಬೊಬ್ಬರು ಎಲ್ಲರೂ ಇದ್ದೇ ಇರ್ತಾರೆ. ಈಗ ನಾನ್ ವೆಜ್ಜು ಇಷ್ಟಪಡಲ್ಲ, ಇಷ್ಟ ಆಗಲ್ಲ, ತಿನ್ನಲ್ಲ ಅಂಥವ್ರಿಗೆ ವೆಜ್ ಬೇಕಲ್ವ, ಅದಕ್ಕೋಸ್ಕರ.
ನೋಡಿ ಹಾಗೆ ಬಜ್ಜಿ ಕೂಡ ಬೇಯ್ತಾಯಿದೆ. ಒಂದು ಕಡೆ ಹಾಗೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬಜ್ಜಿನೂ ಕೂಡ ಚೆನ್ನಾಗಿ ಎಲ್ಲ ಕಡೆನೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಬಜ್ಜಿ ಆ ಕಡೆ ಮುದ್ದೆನೂ ಕೂಡ ರೆಡಿ ಆಗ್ತಾಯಿದೆ, ಈ ಕಡೆ ಬಜ್ಜಿ ಕೂಡ ರೆಡಿ ಆಗ್ತಾಯಿದೆ. ಒಂದು ಕಡೆ ಸಾಂಬಾರಿಗೆ ಕುಕ್ಕರು ಕೂಡ ಕುಕ್ಕಿದೆ. ಅನ್ನನೂ ಕೂಡ ಆವಾಗಲೇ ಹೇಳಿದ್ನಲ್ವ, ಅನ್ನನೂ ಕೂಡ ಆಗಿದೆ. ಈಗ ಎಗ್ ಮಸಾಲನೂ ಕೂಡ ಮಾಡಿದ್ದೀನಿ. ಎಗ್ ಮಸಾಲ ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಬಜ್ಜಿನೂ ಕೂಡ ಬೇಯ್ತಾ ಇದೆ. ಈಗ ಇನ್ನೇನಾಯಿತು, ಬಜ್ಜಿ ಕೂಡ ಎತ್ತೀನಿ ನೋಡಿ. ಕರೆಕ್ಟಾಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿರುತ್ತೆ ಮಾತ್ರ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೋಡ್ತಾ ಇದ್ದೀರಲ್ಲ, ಬಜ್ಜಿ ಕೂಡ ರೆಡಿ ಆಯಿತು. ನೋಡಿ ಮಟನ್ ಸಾಂಬಾರು ಹೇಗೆ ಆಗಿದೆ ಅಂತ. ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಮಟನ್ ಸಾಂಬಾರು ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ ಮಟನ್ ಸಾಂಬಾರನ್ನು. ಈಗಾಗಲೇ ಮಟನ್ ಸಾಂಬಾರು ರೆಸಿಪಿ ಕೂಡ ಹಾಕಿದ್ದೆ. ಈಗ ಈ ವಿಡಿಯೋ ನೋಡಿದ್ರೆ ಮಾತ್ರ ಈಗ ಅಡುಗೆ ಯಾರೆಲ್ಲ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ಅಡುಗೆನೆಲ್ಲ ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ. ನೋಡಿ, ಹೀಗೆ ಬಿಸಿಯಾದ ಮುದ್ದೆ, ತೆಳುವಾಗಿರಬೇಕು ಮಟನ್ ಸಾಂಬಾರಿಗೆ. ನಮ್ಮ ಮನೆಯಲ್ಲಿ ಮುದ್ದೆ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಮುದ್ದೆ ತಿನ್ನೋದು ಗಟ್ಟಿ ಮುದ್ದೆ ತಿಂತಾರೆ ಎಲ್ಲರೂ, ಬೇರೆ ಒಬ್ಬೊಬ್ಬರೆಲ್ಲರೂ ಕೂಡ. ನಮ್ಮ ಮನೆಯಲ್ಲಿ ಮುದ್ದೆ ತಿನ್ನೋದು ತುಂಬ ತೆಳುವಾಗಿ ಸಾಫ್ಟಾಗಿ ಮುದ್ದೆ ಚೆನ್ನಾಗಿರಬೇಕು, ಚೆನ್ನಾಗಿ ಬೆಂದಿರಬೇಕು ಆ ಥರ. ಅಂದರೆ ಎಲ್ಲಪ್ಪ ಒಬ್ಬೊಬ್ರು ಏನಂತಂದರೆ, ಈಗ ಮುದ್ದೆ ಮಾಡಿದ್ರೆ ಏನಂತಂದರೆ ಗಟ್ಟಿ ಮುದ್ದೆ, ತೀರಾ ಗಟ್ಟಿ ಮುದ್ದೆ ತಿಂತಾರಲ್ವ, ಆ ಥರ ತಿನ್ನಲ್ಲ ಮುದ್ದೆ. ನಮ್ಮ ಮನೆಯಲ್ಲಿ ತೆಳುವಾಗಿರೋ ಮುದ್ದೆ ತಿನ್ನೋದು. ನೋಡ್ತಾ ಇದ್ರಲ್ಲ, ಸ್ಮೂತಾಗಿರಬೇಕು ಮುದ್ದೆ. ಮಟನ್ ಸಾಂಬಾರು ಜೊತೆಗೆ ತೆಳುವಾಗಿರೋ ಮುದ್ದೆ ತಿಂದರೆ ತುಂಬ ರುಚಿ. ಈಗ ಇನ್ನೊಂದು ರೆಸಿಪಿ ಇದು ಏನಪ್ಪ ಇದು ಅಂತಂದರೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ಲಾಸ್ಟ್ ರೆಸಿಪಿ, ಇದು ಇವತ್ತಿಂದು. ಇಲ್ಲಿಗೆ ಇವತ್ತು ನೈಟಿಗೆ ಇದು ಎಂಡ್ ಆಗುತ್ತೆ. ಇದು ಮೊಟ್ಟೆಗೆ, ಇದು ಎಗ್ ರೈಸ್ಗೆ ಅಂತ ಹೇಳಿ ಎಗ್ ಫ್ರೈಡ್ ರೈಸು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ನೋಡ್ಕೊಳ್ಳಿ, ನೀವು ಒಂದು ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಒಂದು 4 ಮೊಟ್ಟೆನ ಹಾಕ್ಕೊಳ್ತೀನಿ. ಈಗ ಹಾಗೆ ನೋಡ್ತಾ ಇರಿ, ನಾನು ಹೆಂಗೆ ಮಾಡ್ತೀನಿ ಅಂತಂದರೆ, ಯಾವ ರೀತಿ ಮಾಡ್ತೀನಿ ಎಗ್ ರೈಸು ಅಂತ ಹೇಳಿ. ಒಂದು ಸಲ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಎಣ್ಣೆ ಉಪ್ಪು ಅದ್ರ ಒಳಗಡೆ ಮೊಟ್ಟೆ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಫಸ್ಟು ಎಲ್ಲರೂ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಎಗ್ ರೈಸ್ ಮಾಡೋದು ಯಾವ ರೀತಿ ಅಂತಂದರೆ, ಮಾಮೂಲಿ ಈರುಳ್ಳಿ
ಕರಿಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಫ್ರೈ ಆದಮೇಲೆ ಆಮೇಲೆ ಮೊಟ್ಟೆ ಹಾಕ್ತಾರೆ. ಮಾಮೂಲಿ ಪೌಡರ್ಗಳ್ನೆಲ್ಲ ಹಾಕೋದೇನಿದ್ರು ಹಾಕ್ಕೊಂಡು ಆಮೇಲೆ ಹಾಕ್ಕೊಳ್ತಾರೆ ಮೊಟ್ಟೆನ. ಆದರೆ ನಾನು ಆ ರೀತಿಯಾಗಿ ಮಾಡ್ತಾಯಿಲ್ಲ, ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ನೋಡಿ, ನೀವು ಒಂದು ಸಲ ನಿಮಗೆ ಗೊತ್ತಾಗುತ್ತೆ. ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆನ. ಸ್ವಲ್ಪ ಫುಲ್ಲು ಫ್ರೈ ಆಗಲಿಲ್ಲ ಅಂದ್ರೂ ನೀಟಾಗಿ ಒಂದು ಮುಕ್ಕಾಲು ಭಾಗ ಆದರೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ, ಇಷ್ಟು ಕರೆಕ್ಟಾಗಿ ಹುರ್ಕೊಂಡಿದ್ದೀನಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ ಮೊಟ್ಟೆನ. ನೋಡ್ತಾ ಇದ್ದೀರಲ್ವ, ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿರುತ್ತೆ, ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಸಲ ಒಗ್ಗರಣೆಗೆ ಹಾಕಿರ್ತೀರ, ಮೊಟ್ಟೆನೇ ಡೈರೆಕ್ಟ್ ಹಾಕಿರ್ತೀರ. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ನೆಕ್ಸ್ಟ್ ಹೆಂಗೆ ಮಾಡ್ತೀನಿ ಅಂತ ನೋಡಿ ನೀವು ಒಂದು ಸಲ. ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಗ್ ರೈಸ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಜೊತೆಗೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಜೊತೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಈರುಳ್ಳಿ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡೋ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಫ್ರೈ ಆದಮೇಲೆ ನೋಡಿ ಈರುಳ್ಳಿ ಸ್ವಲ್ಪ ಮುಕ್ಕಾಲು ಭಾಗ ಬೇಯಬೇಕು. ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ತಾ ಇದ್ದೀರಲ್ಲ, ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು. ಈಗ ಎಗ್ ರೈಸ್ಗೂ ಕೂಡ ನಾನು ಯಾವುದೇ ರೀತಿಯ ಮಸಾಲೆಗಳ್ನೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ನ್ಯಾಚುರಲಾಗಿ ಮನೆಯಲ್ಲಿರೋದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ರುಬ್ಕೊಂಡು ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ, ಗ್ರೈಂಡ್ ಮಾಡಿಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ಸ್ಮೆಲ್ ಹೋದ್ಮೇಲೆ ಈಗ ಟೊಮೊಟೊನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು, ಅಷ್ಟೇ ಅಂತೇನಲ್ಲ. ಉಪ್ಪು ಹಾಕ್ಕೊಂಡು ಜೊತೆಗೆ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿ ಅಂದರೆ ಇದು ನಂದು ರೆಡ್ ಚಿಲ್ಲಿ ಪೌಡರ್ ನಾನು ಹಾಕ್ತಾಯಿರೋದು, ಅದಕ್ಕೆ 2 ಸ್ಪೂನ್ ಹಾಕಿರೋದು. ಜಾಸ್ತಿ ಆಗುತ್ತೆ ಖಾರ ಅಂದ್ಕೊಳ್ಬೋದು, ಏನಿಲ್ಲ, ಕಲ್ಲರ್ ಬರುತ್ತೆ ಅಷ್ಟೇ. ಇದು ಕಲ್ಲರ್ಗೋಸ್ಕರ ನಾನು ಹಾಕೋದಿಷ್ಟೇ, ರೆಡ್ ಚಿಲ್ಲಿ ಪೌಡರು. ಬೇಕಿದ್ದರೆ ಇದಕ್ಕೆ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಈಗೆಲ್ಲ ಕರೆಕ್ಟಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತೀನಿ. ಇವಾಗ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದರೊಳಗಡೆ ಅನ್ನ ಹಾಕ್ಕೊಂಡು ತಿರುಗಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಅಂದರೆ ನೋಡಿ, ಇಲ್ಲಿಗೆ ನಮ್ಮದು ಅಂದರೆ ಯುಗಾದಿ ಹಬ್ಬದ ವರ್ಷದೊಡ್ಕಿನ ಲಾಗು ಇಲ್ಲಿಗೆ ಇದಕ್ಕೆ ಎಂಡ್ ಆಗುತ್ತೆ. ಇದು ನೈಟ್ ರಾತ್ರಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಹೊಸಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗಾಗಿದೆ, ಹೇಗೆ ಮಾಡಿದ್ದೀನಿ, ನಾನು ಮಾಡಿರೋ ರೆಸಿಪಿ ಹೇಗಿದೆ ಅಂತ ನೋಡಿ. ಮೊಟ್ಟೆ ನೋಡಿ ಈ ಥರ ಮೊಟ್ಟೆ ಎಲ್ಲ ಸಿಗ್ತಾ ಇರುತ್ತೆ, ಬಾಯಿಗೆ ಸಿಗುತ್ತೆ. ಅವಾಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.